ಇವಾಗ ಮನೆಗೆ ಹೋಗ್ಬೇಕಲ್ಲ. ಫೋನ್ ಪೇದಾಗೂ ಅಮೌಂಟ್ ಇಲ್ಲ, ಕ್ಯಾಶ್ ಅಂತೂ ಇಲ್ವೇ ಇಲ್ಲ. ಏನ್ ಮಾಡೋದು? ಇವ್ರ ಹತ್ರ ಫೋನ್ ಪೇ ಇರ್ಬೋದಾ? ನಿಮ್ಮ ಹತ್ರ ಫೋನ್ ಪೇ ಐತಿ? ಐತಿ. ಯಾಕ? ಅದು ನನ್ ಬಸ್ ಪಾಸ್ ಕಳ್ಕೊಂಡಿನಿ, ಮನೆಗೆ ಹೋಗ್ಬೇಕು. ನೀ ಬಸ್ ಪಾಸ್ ಕಳ್ಕೊಂಡಿದ್ದಕ್ಕೂ ಮನೆಗೆ ಹೋಗೋದಕ್ಕೂ ನನ್ನ ಫೋನ್ ಬೇಕು ಏನು ಸಂಬಂಧ? ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ ಪೇನೂ ಇಲ್ಲ. ಇವಾಗ ನೀವು 100 ರೂಪಾಯಿ ಕೊಟ್ರೆ ನಾನು ಮನೆಗೆ ಹೋಗಿ ಪೇ ಮಾಡಿಸ್ತೀನಿ. ಅಷ್ಟು ಅಮೌಂಟ್ ಇರ್ಲಿಕ್ಕೆ ಇನ್ಯಾಕೆ ಬರ್ಬೇಕಾ? ಇದ್ರೆ ಕೊಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ನೀ ಯಾರೋ ನಾ ಯಾರೋ? ನಾ ಹೆಂಗೆ ನಿಂಗೆ ರೊಕ್ಕ ಕೊಡಬೇಕು? ಒಂದು ಹುಡುಗಿ ಕಷ್ಟದಲ್ಲ ಅದಾಳ, ಸಹಾಯ ಮಾಡಿ. ಮನೆ ಹೋಗಿಂದ ನಾನು 100 ರೂಪಾಯಿ ವಾಪಸ್ ಹಾಕಿಸ್ತಿ? ನಿಜವಾಗ್ಲೂ ಹಾಕ್ತೀನಿ. ಒಂದು ವೇಳೆ 100 ರೂಪಾಯಿ ವಾಪಸ್ ಹಾಕಲಿಲ್ಲ ಅಂದ್ರೆ? ನನ್ನ ಫೋನ್ ಪೇ ನಂಬರ್ ನಿಮ್ಮ ಹತ್ರ ಇರುತ್ತಲ್ರಿ. ಆಮೇಲೆ ಫೋನ್ ಪೇದಾಗ ಬ್ಲಾಕ್ ಮಾಡಿದೆ ಅಂದ್ರೆ? ನಿಮ್ಗೆ ಯಾರಾದ್ರೂ ಹುಡುಗಿ ಅಮೌಂಟ್ ಹಾಕಿಸ್ಕೊಂಡು ಆ ಥರ ಬ್ಲಾಕ್ ಮಾಡಿದಾರಾ? ಹಂಗೇನು ಮಾಡಿಲ್ಲ. ಆದರೆ ದೋಸ್ತರು ಕೊಟ್ರೊಕ್ಕ, ಹುಡುಗಿಯಾರು ಕೊಟ್ರೊಕ್ಕ ಇನ್ನೂರ್ಗೂ ವಾಪಸ್ ಬಂದಿದ್ದ. ನಾನು ಇಷ್ಟರೊಳಗೇನಿಲ್ಲ. ನಾ ಹಂಗೆ ಮಾಡಲ್ರಿ, ಮನೆಗೆ ಟೈಮ್ ಆಯಿತು. 100 ರೂಪಾಯಿ ಕೊಡ್ರಿ. ಮತ್ತು ನೀವು ಮನೆಗೆ ಹೋದ್ಮ್ಯಾಗ ಹಾಕ್ಬೇಕ್ರಿ? ಮತ್ತೆ ಗಾಡ್ ಪ್ರಾಮಿಸ್ ಹಾಕ್ತೀನಿ ರೀ. ನಿಮ್ಮ ಫೋನ್ ಪೇ ನಂಬರ್ ಹೇಳಿ. 6361 14. ಏನೇನು ಹೆಸರು? ಅಲ್ಲೇ ಬರುತ್ತೆ ನೋಡಿ. ಸ್ವಾತಿ. ನಿಮ್ಮ 100 ರೂಪಾಯಿ ಹಾಕಿನಿ, ಸಂಜೆಗೆ ಹಾಕ್ಬೇಕಾ? ಮತ್ತೆ ಹಾಕ್ತೀನಿ. ಅದನ್ನೇ ಎಷ್ಟೆಲ್ಲ ಹೇಳ್ತೀರಾ, ನಾವೇನು ಇಲ್ದವ್ರಾ? ಸದ್ಯಕ್ಕಿಲ್ಲ ಅಂತೇಳಿ ನಾನು ಹುಡ್ಕೊಂಡ್ ಬಂದಿರಲ್ಲ. ಹೋಗ್ರಿ ಮನೆಗೆ. ಥ್ಯಾಂಕ್ ಯು ರೀ. ಸರಿ, ನಾ ಬರ್ಲಿ? ಅಮೌಂಟ್ ಹಾಕೋದು ಮರಿಬೇಡ್ರಿ. ಸರಿ ರೀ. ಹೋದ ತಕ್ಷಣ ನಾನು 100 ರೂಪಾಯಿ ಫೋನ್ ಪೇ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಯಾಕೆ ಮಾಡಲಿಲ್ಲ? ಮೆಸೇಜಲ್ಲೇ ಹೇಳಿದ್ನಲ್ಲ, ಫೋನ್ ಪೇ ಇಲ್ಲ, ಕ್ಯಾಶ್ ಕೊಡ್ತೀನಂತ. ನನ್ನ 100 ರೂಪಾಯಿ ನಾವು ವಾಪಸ್ ಇಸ್ಕೊಳಕ್ಕೆ ನಿಮ್ಗೆ 1000 ಸಲ ಮೆಸೇಜ್ ಮಾಡೀನಿ. ಕೊಡ್ತೀನಿ ರೀ, ಕೊಡಕ್ಕಂತಾನೆ ಬಂದೀನಿ. ತಗೋರಿ ನಿಮ್ಮ 100 ರೂಪಾಯಿ. ಥ್ಯಾಂಕ್ಸ್ ರೀ. ಒಂದು 100 ರೂಪಾಯಿಗೋಸ್ಕರ 1000 ಮೆಸೇಜ್ ಮಾಡೀನಿ. ಏನು ರೊಕ್ಕ ಕಂಡೇ ಇಲ್ಲ? ದುಡ್ಯಾಕಂತ ಊರು ಬಿಟ್ಟು ಬಂದೇವ್ರಿ. ಇಲ್ಲಿ ಬದುಕಬೇಕಂದ್ರೆ ಇದ ಮುಖ್ಯ ಅಂತ ಗೊತ್ತಲ್ಲ. ಹೌದು. ಯಾವ ಊರು ನಿಮ್ಮದು? ಬಿಜಾಪುರ ಹತ್ರ ಒಂದು ಹಳ್ಳಿ. ಯಾಕ್ರಿ? ಎಲ್ಲರೂ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತೀರಾ, ನಿಮ್ಮೂರಲ್ಲೇನು ಕೆಲಸ ಇಲ್ವಾ? ಕೆಲಸ ಸಾಕಷ್ಟು ಇರುತ್ತೆ.
ಆದ್ರೆ ಆ ಕೆಲಸ ಒಬ್ಬೊಬ್ಬರ ಮನ್ಸಿಗೆ ಬರೋದಿಲ್ಲ. ಯಾರ ಮನ್ಸಿಗೆ? ವಯಸ್ಸಾಯ್ತು ಹೆಣ್ಣು ಕಳಕ್ಕೆ ಹೋಗಿರ್ತೀವಲ್ಲ ಆ ಹುಡುಗಿಯಾರಿಗೆ ಏನಾದರೂ ಒಂದು ಜಾಬ್ ಬೇಡ್ತಾರೆ, ಏನಾದರೂ ಒಂದು ನೌಕರಿ ಬೇಡ್ತಾರೆ. ಅಲ್ಲಿ ಹಳ್ಳಿ ಒಳಗೆ ಹೊಲ್ದಾಗ ಕೆಲಸ ಮಾಡಿದ್ರೆ ಯಾರೂ ಹೆಣ್ಣು ಕೊಡೋದಿಲ್ಲ, ಯಾವ ಹುಡುಗಿನೂ ಮದುವೆ ಹಾಕಿ ಮುಂದೆ ಬರೋಲ್ಲ. ಅದಕ್ಕೆ ಮದುವೆ ಸಂಬಂಧ ಊರು ಬಿಟ್ಟು ಸಿಟಿಗೆ ಬಂದಿದ್ದು ನಾವು. ಓಹೋ, ಮದ್ವೆ ಕನ್ಸು ಭಾಳ ಕಂಡಿರು ಬಿಡ್ರಿ. ಮನ್ಯಾಗ ಅವ್ವ ಅಪ್ಪಗೆ ವಯಸ್ಸಾತು, ಮನೆ ಹೊತ್ತು ಬಾಳೆ ಮಾಡೋ ಮಗ ನಾನು. ವಯಸ್ಸಿನ ತಕ್ಕಂಗೆ ಮದುವೆ ಆಗ್ಲಿಕ್ಕಂದ್ರೆ ಆಜು ಬಾಜು ಮನೆಯವರು ನೋಡಿ ನಗ್ತಿರ್ತಾರೆ. ಅದು ಅವ್ವ ಅಪ್ಪಗೆ ಅಸಹ್ಯ ಆಗ್ತದೆ. ಅಲ್ಲಿ ಹೆಣ್ಣು ಸಿಗಲ್ಲ ಅಂತೇಳಿ ಇಲ್ಲಿ ದುಡಿಯಾಕೆ ಬಂದೀವಿ. ಇಲ್ಲಿ ದುಡಿದ್ರು ರೊಕ್ಕ ಮಾಡ್ಕೊಂಡು ಊರಿಗೆ ಹೋದೆವು ಅಂದ್ರೆ ಯಾರಾದರೂ ಹೆಣ್ಣು ಕೊಟ್ಟೆ ಕೊಡ್ತಾರೆ. ಅಂತ ಹುಡುಗಿ ನಿಮಗೆ ಯಾಕೆ ಬೇಕು? ನೀವೇ ಇಷ್ಟಪಟ್ಟು ಯಾರನ್ನಾರು ಪ್ರೀತಿ ಮಾಡಿ ಮದ್ವೆ ಆಗಿ. ಪ್ರೀತಿ ಮಾಡುವಷ್ಟು ತಾಳ್ಮೆನೂ ಇಲ್ಲ, ಪ್ರೀತಿ ಮಾಡುವಂಥ ಹೊತ್ತು ಇಲ್ಲ, ಪ್ರೀತಿ ಮಾಡುವಂಥ ಹುಡುಗಿನೂ ಈಗಿನ ಕಾಲದಾಗ ಸಿಗೋದಿಲ್ಲ. ಏನ್ರಿ ಹುಡುಗಿರ್ ಸರಿ ಇಲ್ಲ ಅಂತೀರಿ? ನಾ ಹಂಗೆ ಹೇಳಕತ್ತಿಲ್ಲ. ಈಗಿನ ಹುಡುಗಿಯರಿಗೆ ನಾವು ಸೆಟ್ ಆಗೋದಿಲ್ಲ. ನಾವು ಕೆಲಸ ಅಂತ ಸಾಯೋರು. ಹುಡುಗಿರ ಬಗ್ಗೆ ಹುಡುಗಿಯಾಗಿ ನಿಮ್ಮ ಮುಂದೆ ಏನು ಹೇಳೋದು ನಾವಿನ್ನು? ಸರಿ, ಚಂದಾಗಿ ದುಡೀರಿ, ಊರ್ಗೋಗಿ ಮದ್ವೆ ಆಗಿ. ನನ್ನ 100 ರೂಪಾಯಿ ಸಂಬಂಧ ನಿಮಗೆ 1000 ಸಲ ಮೆಸೇಜ್ ಮಾಡಿದ್ದ ಸಾರಿ ರೀ. ದಿನ ಕೆಲ್ಸ ಅಂತ ಹೊರಗಡೆ ಹೋಗ್ತೀಯಾ? ಇವತ್ತು ನಮ್ಮ ಪಪ್ಪ ಹೇಳಿದಾರಂತ ಕರ್ಕೊಬಂದಿದ್ಯಾ ಅಲ್ಲ? ಊರು ಬಿಟ್ಟು ಬಂದೇವಿ, ಕೆಲಸ ಮಾಡಬೇಕಲ್ಲ. ಏನೋ ನಿಮ್ಮ ಪಪ್ಪರಿಗೆ ಕೆಲಸ ಅದಾವೋ, ನೀನೇ ಹೋಗಿ ಬಾಪ ಅಂದ್ರು, ಅದಕ್ಕೆ ನೀನು ಇಲ್ಲಿ ಕರ್ಕೊಂಬಂದೀನಿ. ಹೌದು, ಇಲ್ಲಿ ಏನು ನೋಡ್ತಿ? ಯಾಕೆ ಕರ್ಕೊಂಬಂದಿ? ಅಣ್ಣ, ಮನ್ಯಾಗ ಟೈಮ್ ಪಾಸ್ ಆಗಲ್ಲ ನನಗ. ಮನ್ಯಾಗ ಟೈಮ್ ಪಾಸ್ ಆಗಲ್ಲ ಅಂದ್ರೆ ನಿಮ್ಮ ಅಪ್ಪಗೆ ಹೇಳ, ಯಾವ್ದ್ರ ಹುಡುಗನ ಹೋಗ್ತಾನೆ ಮದುವೆ ಮಾಡ್ಕೊಳಕೈತೆ ಅಂತ. ನನ್ಗೆ ಮದ್ವೆ ಆಗಂತೀಯ ನೀನು? ನಮ್ ರೂಮ್ ಬಿಡಿಸ್ತೀನಿ ನಿನಗ. ನೀ ಹಿಂಗೆ ಕಡಕತ್ತೆ ಮತ್ತು ನಿಮ್ಮ ಅಪ್ಪಗೆ ಮದುವೆನ ಮಾಡೋದು ಹೇಳ್ತಿ ನೋಡ. ಸುಮ್ ಕುಂದ್ರೆ ಎಷ್ಟು ಕಿರಿಕಿರಿ ಮಾಡ್ತಿ? ನಮ್ಮ ಅಪ್ಪಂಗೆ ಹೇಳ್ತ್ಯಾ? ಇರೋ ನಿನಗೈತೆ ಅಣ್ಣ. ನಿನ್ನ ಎಷ್ಟು ನಂಬಿದ್ನಲ್ಲೋ, ನೀ ಇಂಥ ಮೋಸಗಾರನ? ನಾ ಏನು ಮೋಸ ಮಾಡಿದ್ ನಿಮಗೆ? ನಾ ಏನೋ ಕನ್ಸು ಕಟ್ಕೊ ಬಂದಿದ್ನ, ನೀನ್ ನೋಡಿದ್ರೆ ನಿನ್ನ ಕನಸಿಗೆ ನಾ ಏನು ಸಂಬಂಧ? ಅಲ್ಲ, ನಾ ಏನು ಮಾಡಿ ನಿನಗೆ? ಏನೋ ಲೈನ್ ಹಾಕಿದ್ದಾಕಿಗೆ? ನನ್ನಷ್ಟು ಇಷ್ಟಪಟ್ಟಿದ್ರ ನಿಂಗೂ ತಿಳಿತಿತ್ತು. ಏನು ಹೇಳಕತ್ತಿ ನೀನು? ಅವಳನ್ನಾದ್ರೂ ಚಂದ ನೋಡ್ಕೊ. ಅವಳು ಏನು ತಿಳ್ಕೊಂಡಾಳ ನಂಗೆ ಗೊತ್ತಿಲ್ಲ, ಇಷ್ಟು ಫೀಲಿಂಗ್ಗಳು ಬಂದಳಲ್ಲ. ಅವಳ ಕಷ್ಟ ನನ್ಗೆ ಅರ್ಥ ಆಗ್ತೈತೆ. ನಾನು ಹೋಗಿ ಸಮಾಧಾನ ಮಾಡ್ಬರ್ತೀನಿ. ಸಮಾಧಾನ ಮಾಡಕ್ಕೆ ಆಕೆನ ಏನೂ ಅಂದಿಲ್ಲ, ಆಡಿಲ್ಲ. ನಿನಗೆ ಅರ್ಥ ಆಗಲ್ಲ ಅಣ್ಣ, ನೀನು ಸುಮ್ಮನಿರು. ಯಾಕೆ ಅಳ್ತಾ ಇದ್ದೀರಾಕ? ನಿಮ್ನೆ ಕೇಳ್ತಾ ಇರೋದು, ಯಾಕೆ ಅಳ್ತಾ ಇದ್ದೀರಾ? ಅವನ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೆ, ಆದ್ರೆ ಅವನೇನ್ ಮಾಡ್ದ? ನಿನ್ ಜೊತೆ ಅವನ್ ಅಷ್ಟು ಖುಷಿಯಾಗಿದ್ ನಾನೇನ್ ನೋಡ್ಲಿಲ್ವಾ? ಅಯ್ಯೋ ಅಕ್ಕ, ಅವ ನನ್ನ ಅಣ್ಣ ಆಗ್ಬೇಕು. ನಿಜ ಹೇಳ್ತಿದ್ಯಾ? ಅವ ನಮ್ಮನೇಲೆ ಬಾಡಿಗೆಗಿರೋದು, ನಮ್ಮ ಅಣ್ಣ ಅವ. ಅವನು ನೀನು ಇಷ್ಟಪಟ್ಟಿದ್ಯಾ? ಮದ್ವೆ ಮಾಡ್ಕೋತೀಯಾ? ತುಂಬಾ ಇಷ್ಟಪಟ್ಟಿನಿ. ನೀ ಇಷ್ಟಪಟ್ಟಿರೋದು ಅವನಿಗೆ ಗೊತ್ತಾ? ಇರು, ಅವನಿಗೆ ಹೇಳ್ತೀನಿ. ಬೇಡ, ನನ್ನ ಪ್ರೀತಿನ ನಾನೇ ಹೇಳ್ಕೊತೀನಿ.
ಸರಿ ಅಲ್ಲಿದ್ದಾನೆ ಹೋಗು. ನೀ ಕಣ್ಣೀರು ಹಾಕಾಕ ಕಾರಣ ಯಾಕಲ್ಲತ್ತಿದ್ದೆ? ಏನಿಲ್ಲ ಅಂದ್ರ ನಾ ಏನ್ ತಿಳ್ಕೊಬೇಕು, ನಮ್ಮ ತಂಗಿ ಏನ್ ತಿಳ್ಕೊಬೇಕು? ಅವಳು ನಿಮ್ ತಂಗಿ ಅಂತ ನಂಗೆ ಗೊತ್ತಿರ್ಲಿಲ್ಲ, ನಿಮ್ ಲವ್ವರ್ ಅಂತ ತಿಳಿದಿದ್ದು. ನಾ ಹೇಳಿದ್ನಲ್ಲ ನಿಂಗೆ, ನಾ ದುಡಿಬೇಕು, ರೊಕ್ಕ ಮಾಡಬೇಕು, ಅವ್ವ ಅಪ್ಪನ ಕನಸು ನನಸು ಮಾಡಬೇಕು ಅಂತೇಳಿ. ಈ ಸಿಟಿ ಒಳಗೆ ಪ್ರೀತಿ ಮಾಡ್ತಿ, ಹೆಂಗಾರ ತಿಳ್ಕೊತಿ? ಸಾರಿ. ಇರ್ಲಿ ತಗೋ, ಹೋಗು ಮನೆಗೆ. ಈ ಸೀರಿಯಲ್ ನಾನು ಹೇಗೆ ಕಾಣಿಸ್ತಿದ್ದೀನಿ? ಮದುಮಗಳ ತರ ಕಾಣಕತ್ತಿ. ಮದುಮಗ ನೀನ್ ಆಗ್ಬೋದಲ್ಲ? ಏ ಏನಣ್ಣ ಆ ಹುಡ್ಗಿ ಮದ್ವೆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾಳೆ. ಮದುವೆ ಮಾಡ್ಕೊಳ್ಳಿ. ಪಾಪ ಹುಡ್ಗಿ ತುಂಬಾ ಹಚ್ಕೋಬಿಟ್ಟಿದ್ದಾಳೆ, ಮದ್ವೆ ಮಾಡ್ಕೋಬಿಡು. ಅಲ್ವೇ, ಮದುವೆ ಮಾಡ್ಕೊಂಡ್ರ ನಮ್ಮ ಮನೆಗೆ ನಮ್ಮ ಊರಿಗೆ ಆಕಿ ಸೆಟ್ ಆಗ್ತಾಳ? ಇಷ್ಟಪಟ್ಟಾಳಪ್ಪ, ಕಷ್ಟ ಆದ್ರೂ ಅವಳ ಜೊತೆ ಬಾಳ್ಬೇಕು. ನಿನ್ನ ಮಾತು ನಿಜ. ಅವಳು ಹಚ್ಕೊಂಡಾಳೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಪ್ರೀತಿ ಅಂತೂ ಆಗೈತೆ ಆಕಿ. ಆದ್ರೆ ಆ ಪ್ರೀತಿ ಎಷ್ಟು ದಿನ ಇರ್ತೈತೆ ಅಂತೇಳಿ ಅವಳಿಗೊಂದು 4-5 ಕಂಡೀಷನ್ ಹಾಕ್ಬೇಕು. ಏನಪ್ಪ ಅಂತ ಕಂಡೀಷನ್ ನಿಂದು? ನನ್ನ ಕಂಡೀಷನ್, ನನ್ನ ಕನಸ ನಿನ್ನ ಮುಂದೆ ಹೇಳ್ಕೊಂಡ್ರ ಊರು ಮಂದಿ ಮುಂದೆ ಸಾರಿ ಬಿಡ್ತಿ, ನಿಮ್ಮ ಅಪ್ಪನ ಮುಂದೆ ಹೇಳ್ಕೊಂಡ್ಬಿಡ್ತಿ. ಬೇಡ, ನಾ ಆಕಿ ಮುಂದೆ ಹೇಳ್ತೀನಿ. ಇದನ್ನೆಲ್ಲ ಇಷ್ಟಕ್ಕೆ ಬಿಡ್ತೀನೇನು? ಹೋಗಿ ಅಪ್ಪನ ಹತ್ರ ಹೇಳ್ತೀನಿ. ಬೇಡ ಇರು, ಮಾಡ್ತೀನಿ ನಿನಗೆ. ಇವಳು ಮುಂದೊಳೆ ಹೇಳ್ಕೊಂಡಂಗಾಯ್ತ. ಏನಪ್ಪ ಏನ ಕಾರ್ಬಾರ ಮಾಡಿ ಅಂತಲ್ಲ? ನಾ ಏನು ಮಾಡಿಲ್ರಿ. ಅಪ್ಪ ಸುಳ್ಳು ಹೇಳಕತ್ತನ, ಇನ್ನೊಂದ್ಸಲ ಕೇಳಿ ಅವನ್ಗ. ಏ ಶಿವು, ಯಾವುದೋ ಹುಡುಗಿ ನಿನ್ನ ಇಷ್ಟಪಟ್ಟ ಅಂತ ನಿಜಾನ? ಹಂಗೇನು ಇಲ್ರಿ. ಏನ್ರ ಒಂದು ಹೇಳ್ತಾರ ನಂಬಿಡೋದೇನ? ಹಂಗೇನು ಇಲ್ರಿ. ಅಪ್ಪ ನಿನ್ ಮೇಲೆ ಪ್ರಾಮಿಸ್ ಮಾಡಕ್ ಹೇಳವಂಗ. ನೀವು ಇಬ್ಬರು ಸೇರಿ ನನ್ನ ತಲೆ ಕೆಡ್ಸಾತೀರಿ. ಏನು ನನ್ನ ಮೇಲೆ ಹಣೆ ಮಾಡೋ? ನಾನಾಗೇನು ಇಷ್ಟಪಟ್ಟಿಲ್ರಿ. ಈಗ ಹೆಂಗೋ ಏನೋ ಆ ಹುಡುಗಿ ಪರಿಚಯ ಆಯ್ತು, ನಾನು ಹಚ್ಕೊಂಡಾಳ. ಆಕೆನಾಗೆ ಪ್ರೀತಿ ಮಾಡಕತ್ತಾಳಂತ ಅದು ಇವ್ರಿದ್ದಾಗ ಬಂದು ಮಾತಾಡಿದ್ಲಕ್ಕಿ. ಅದನ್ನ ಇವ್ರು ಎಷ್ಟು ದೊಡ್ಡ ಮಾಡಿದ್ರು. ಅಪ್ಪ ಹುಡ್ಗಿ ಬಾಳ್ ಚಂದ ಅದಳ, ಮದ್ವೆ ಮಾಡ್ಕೊ ಅಂತ ಹೇಳಪ್ಪ ಅವನಿಗೆ. ಶಿವು, ಹುಡುಗಿ ಚಂದಿದ್ರ ಮದುವೆ ಮಾಡ್ಕೊಂಬಿಡೋ, ನಾವು ಮುಂದೆ ನಿಂತು ಮದುವೆ ಮಾಡ್ತೀವಿ. ಚಂದೇನೋ ಅದಾಡ್ರಿ, ಸಿಟಿ ಹುಡುಗಿ ಹಳ್ಳಿಗೆ ಹೊಂದ್ಕೋಬೇಕಲ್ಲ. ನೀ ಯಾವಾಗ ಹಳ್ಳಿಯಾಗಿರ್ತೀಯೋ ಇಲ್ಲೇ ದುಡ್ಕೊಂಡು ಚಂದಾಗಿ ಇದ್ಬಿಡೋಲ್ಲ. ಸಿಟಿ ಒಳಗೆ ಹೆಂಗಿರೋದಾಗತ್ರಿ ಮಾಲಕ? ವಯಸ್ಸದ ಅವ್ವ ಅಪ್ಪ ಅದಾರ, ಮದುವೆ ಸಂಬಂಧ ಅಂತ ಇಷ್ಟು ದೂರ ಬಂದೀನಿ. ನಾನು ದುಡ್ದು ಕೈಯಾರ ರೊಕ್ಕ ಮಾಡ್ಕೊಂಡೆ ಅಂದ್ರೆ ಅಲ್ಲೇ ಹಳ್ಳ್ಯಾಗ ಹೊಲ ಮನೆ ನೋಡ್ಕೋಬೇಕಲ್ರಿ. ಮಗಳ, ಇವೇನು ಒಪ್ಪಿಗೆ ಕಾಣಂಗಿಲ್ಲ. ಆ ಹುಡುಗಿನ ನನಗೊಂದ್ಸರಿ ಭೇಟಿ ಮಾಡಿಸ್ತೇವ? ಹ್ಞೂ ಅಪ್ಪ. ಇವ್ರ ಮಾತು ಕೇಳಿ ಬ್ಯಾಡ್, ದೊಡ್ಡ ಮಾಬೇಡ್ರಿ, ಬಿಟ್ಟು ಬಿಡ್ರಿ ಇದನ್ನ ಇಲ್ಲೇ. ಅಪ್ಪ ಇವ್ನು ಹಿಂಗೆ ಅಂತಾನೆ, ಬಾ ನಿನಗೆ. ಮದುವೆ ಮಾಡ್ಕೋತಿ? ಮಾಡ್ಕೋತಿ. ಮದುವೆ ಮಾಡ್ಕೊಂಡು ನನ್ನ ಜೊತೆಗೆ ನಮ್ಮ ಊರಿಗೂ ಬರ್ತಿ? ಬರಾಕಿನೇ ಮತ್ ನಾ. ಪ್ರೀತಿ ಅಂದ್ರೆ ಹುಡುಗಾಟಲ್ಲ. ಮದುವೆ ಮಾಡ್ಕೊಂಡು ಹಳ್ಳಿ ಒಳಗೆ ನನ್ನ ಜೊತೆ ಇರ್ತಿ? ಇರ್ತೀನಂತ ಹೇಳಕತ್ತೀನಲ್ಲೋ. ಹಳ್ಳಿ ಒಳಗೆ ನೀ ನನ್ನ ಜೊತೆ ಇರ್ತೀಯ? ಒಂದೇ ವಾರ ಒಳಗೆ ನಿನ್ನ ಬಣ್ಣ ಬದಲಾಗ್ತದ, ಅಷ್ಟು ಬಿಸಿಲು ಇರ್ತದಲ್ಲಿ. ಅದೇನಾದ್ರೂ ಆಗ್ಲಿ, ನೀ ನನ್ನ ಜೊತೆ ಇರ್ತೀಯಲ್ಲ ಅಷ್ಟು ಸಾಕು, ಮತ್ತೇನ್ ಬೇಡ. ಒಳ್ಳೆ ಲಕ್ಷ್ಮಿ ತರ ಅದಾಳ. ಈ ಹುಡುಗಿನ ಒಲ್ಲೆ ಅನ್ನಕತ್ತಾನವ? ಒಳ್ಳೆ ಅನ್ನಕತ್ತಿಲ್ಲ ಅಪ್ಪ, ಯೋಚನೆ ಮಾಡಕತ್ತಾನ. ಏನಮ್ಮ, ನಮ್ಮ ಶಿವನ್ ಕಂಡ್ರೆ ನಿನಗೆ ಇಷ್ಟನಾ? ಅವ ಮೊದಲ ಹಳ್ಳಿ ಹುಡುಗ, ಈಗ ವಿಚಾರ ಮಾಡಿ ಹೇಳ.
ವಿಚಾರ ಮಾಡೇ ಹೇಳಕತ್ತೀನ್ರಿ. ಅವ ಅಂದ್ರೆ ನಂಗೆ ತುಂಬಾ ಇಷ್ಟ. ಸರಿ ಆಯ್ತಮ್ಮ, ಶಿವ ನಾನು ಒಪ್ಪಿಸ್ತೀನಿ. ನಿಮ್ಮ ಮನೆ ನೀನು ಹೇಳಿ ಒಪ್ಪಿಸ. ಒಂದ್ ವೇಳೆ ಶಿವು ಒಪ್ಪಿಲ್ಲ ಅಂದ್ರೆ? ನಿನ್ನಂತ ಹುಡುಗಿ ಅವನೇ ಯಾಕೆ ಒಪ್ಪಲ್ಲವ? ನಮ್ಮ ಕೈಯನ್ನು ಹುಡುಗವ ಒಪ್ಪೇ ಒಪ್ತಾನ. ಅವ್ನು ಒಪ್ಲಿಲ್ಲ ಅಂದ್ರು ನಮ್ಮಪ್ಪ ಒಪ್ಪಿಸ್ತಾನೆ. ನಿನ್ನಿಂದ ಹೆಲ್ಪ್ ಭಾಳ ಆಯ್ತು, ಥ್ಯಾಂಕ್ ಯು. ನಿಮ್ಮಿಬ್ರದ್ದು ಮದ್ವೆ ಆದ್ಮೇಲೆ ನಮ್ಮನೇಲೆ ಇರ್ಬೇಕು ಮತ್ತೆ. ನೋಡವ, ಈಕೀಗೆ ಅವ ಅಣ್ಣ ಇದ್ದಂಗೆ, ಇಬ್ರು ಭಾಳ ಹಚ್ಕೊಂಬಿಟ್ಟಾರ. ನಮ್ಮ ಮನ್ಯಾಗ ಇರ್ಬೇಕು. ಸರಿ ರೀ. ಶಿವು, ಬಂಗಾರದಂಥ ಹುಡುಗಿ ಮದುವೆ ಮಾಡ್ಕೊಂಬಿಡೋ. ವಿಚಾರ ಮಾಡಿ ಮಾತಾಡಕತ್ತೀರಿ. ಆ ಹುಡುಗಿ ನಮ್ಮನಿಗೆ ಸೆಟ್ ಆಗ್ತಾಡ್ರೆ? ಆ ಹುಡುಗಿ ಮೇಲೆ ಸಂಪೂರ್ಣ ನಂಬಿಕೆ ಐತಿ. ನಿನ್ನ ಭಾಳ ಹಚ್ಕೊಂಬಿಟ್ಟಾಳೋ. ನಮ್ಮವ್ವ ಅಪ್ಪ ಅಂತರು ನಿಮ್ಮ ನಂಬಿಕೆ ಇಟ್ಟಾರಿ. ನೀವು ಅವ್ರನ್ನ ಒಪ್ಪಿಸ್ರಿ. ನೀವು ಹ್ಞೂ ಅಂದ್ರೆ ಆಕೆ ನಾನು ಮದುವೆ ಆಗ್ತೀನಿ. ಆಗ್ತಾನೆ ಅಲ್ಲ, ಆಗಬೇಕ. ಆಯ್ತು ರೀ. ಸರಿ, ನಾ ಬರ್ತೀನಿ. ನೀ ಆಮೇಲೆ ಹಿಕ್ಕಟ ಮನಿ ಬಾ. ಹಾಂ, ನಿನಗೆ ಅಷ್ಟು ಗೊತ್ತಿತ್ತಲ್ಲ, ಸುಮ್ಮನೆ ಇರಬೇಕಿತ್ತು. ನಿಮ್ಮ ಅಪ್ಪಗೆ ಯಾಕೆ ಹೇಳಬೇಕು? ಹೇಳಿದ್ರೆ ಏನ್ ತಪ್ಪಾಯ್ತು? ನಮ್ಮಪ್ಪ ಮದ್ವೆನೇ ಮಾಡ್ತಾನಲ್ಲ. ನಿಮ್ಮಪ್ಪ ಒಪ್ಪಗೋತಾನ, ನೀವು ಒಪ್ಪಗೋತೀಯ, ಆ ಹುಡುಗಿ ಒಪ್ಪುತ್ತಾ, ನಾವು ಒಪ್ಪಗೋತೀನಿ. ಹಳ್ಳಿ ಒಳಗೆ ನಮ್ಮ ಅವ್ವ ಅಪ್ಪ ಒಪ್ಪಗೋಬೇಕಲ್ಲ. ಬಂಗಾರದಂತ ಹುಡ್ಗಿ ಜೋಡಿ ಆಗಕತ್ತಾಳ, ಯಾಕೆ ಚಿಂತೆ ಮಾಡ್ತಿ? ಹುಡುಗಿನೋ ಬಂಗಾರ ಅಂತ ಕದಾಳ. ಒಂದ್ಸಲ ನಮ್ಮ ಊರಿಗೆ ಬಾ, ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಗೊತ್ತಾಗೈತಿ. ಅಂಥ ಬಂಗಾರ ಅಂತ ಹುಡುಗಿ ಅಂಥ ಹಳ್ಳಿ ಒಳಗೆ ನಮ್ಮ ಮನೆಗೆ ಹೊಂದ್ಕೋತಾಳೋ ಇಲ್ಲೋ ಅಂತೇಳಿ ನೀನು ನಿರ್ಧಾರ ಮಾಡಕ್ಕಂತ. ಈಗೇನು ಆ ಹುಡ್ಗಿ ನಿಂಗೆ ಬೇಡ? ಬೇಕು ಅಂದ್ರೆ ಮದ್ವೆ ಮಾಡ್ಕೋ. ನನ್ ತಲೆ ಯಾಕೆ ತಿನ್ನಕತ್ತಿ ಹುಚ್ಚ? ಕಾರ್ಬಾರ ಮಾಡಿ ಮದುವೆ ಮಾಡ್ಸಕತ್ತಿ, ಏನ್ರ ಹೆಚ್ಕಮ್ಮ ಆಗ್ಬೇಕು. ಅವಾಗೈತಿ ನಿನಗೂ ಒಂದು ಅಂಥ ಹುಡುಗನ ಗಂಟು ಹಾಕಿಬಿಡ್ತೀನಿ. ಹಾ, ನನ್ ಮದ್ವೆ ವಿಚಾರಕ್ಕೆ ಬರ್ಬೇಡಪ್ಪ ನೀ. ನಾ ಯಾರಿಗೂ ಪ್ರೀತಿ ಮಾಡಕತ್ತಿಲ್ಲ, ಮಾಡೋದು ಇಲ್ಲ. ಗೊತ್ತಾಗ್ಲಿ ಐತೆ ಅವಾಗ. ನಿಮ್ಮಪ್ಪಗೆ ನಾನು ಹುಡುಗಿನ ಹೆಂಗೆ ಪರಿಚಯ ಮಾಡಿಲ್ಲ, ಹಂಗೆ ನಿಮ್ಮಪ್ಪಗೆ ನೀನು ಹುಡುಗನ ಪರಿಚಯ ಮಾಡೇ ಮಾಡ್ತೀನಿ. ಗೊತ್ತಾಗಲಿ ನನಗೆ. ನನ್ ಹುಡುಗ ಏನ್ ನನಗೆ ಪಬ್ಲಿಕಲ್ಲಿ ಹುಡ್ಕೋ ಬರಲ್ಲ ಬಿಡು. ಅಂದ್ರೆ ಹುಡುಗ ಅದಾನು ನನ್ನ ಮುಂದೆ ಸುಳ್ಳು ಹೇಳ್ತೀವಿ. ಹಾಂ,